ಹಲೋ ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ನನಗೆ ಗೊತ್ತಿದೆ, ತುಂಬಾ ದಿನಗಳಾಗೋಯ್ತು ನಾನು ವಿಡಿಯೋ ಮಾಡಿ. ಇವತ್ತಿಂದ ಮತ್ತೆ ಎಲ್ಲ ವಿಡಿಯೋಸ್ನು ಹಾಕ್ತೀನಿ. ಎಲ್ಲ ಕಂಪ್ಲೀಟ್ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಎಲ್ಲ ಸಬ್ಜೆಕ್ಟ್ಸ್ ವಿಡಿಯೋನು ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಇಷ್ಟೇ ಕೇಳೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ, ಸೊ ದಟ್ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಇವತ್ತು ನಮ್ಮ ಟಾಪಿಕ್ ಇನ್ಕಮ್ ಟ್ಯಾಕ್ಸ್ ಟು 6th ಸೆಮಿಸ್ಟರ್ ಬಿಕಾಮ್ ಮತ್ತೆ ಬಿಬಿಎ ಇದೆ. ಈ ಬಿಕಾಮ್ಗೆ ಇನ್ಕಮ್ ಟ್ಯಾಕ್ಸ್ ಟು ಏನಿದೆ, ಇದರಲ್ಲಿ ನಮಗೆ 5 ಚಾಪ್ಟರ್ ಬರುತ್ತೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಪ್ರಾಫಿಟ್ಸ್ ಆರ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಇದೆ. ನೋಡಿ, ಬಿಸ್ನೆಸ್ ನಿಂದ ಪ್ರೊಫೆಷನ್ ಇಂದ ಏನ್ ಇನ್ಕಮ್ ಬಂದಿದೆ, ಆ ಇನ್ಕಮ್ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ನೋಡಿ, ಸೇಲ್ಸ್ ಮಾಡಿದಾಗ ಸೇಲ್ಸ್ ಟ್ಯಾಕ್ಸ್ ಕಟ್ತೀರಾ, GST ಕಟ್ತೀರಾ. ಅದು ನೀವು ನಿಮ್ ಕಸ್ಟಮರ್ ಇಂದ ವಾಪಸ್ ತಗೊಳ್ತೀರಾ. ಯಾಕೆಂದ್ರೆ ಈಗ ನಾನು ಮಾರ್ಬೇಕಾದ್ರೆ 100 ರೂಪಾಯಿ ವಸ್ತುಗೆ 10 ರೂಪಾಯಿ GST ಸೇರಿಸಿ, ಹೌದಾ, ನಾನು 110 ರೂಪಾಯಿ ಮಾರ್ತೀನಿ, ಹೌದಾ. ನನ್ನ ಕಸ್ಟಮರ್ 10 ರೂಪಾಯಿ ವಾಪಸ್ ಕೊಡ್ತಾನೆ, ನನ್ಗೇನದು ಎಕ್ಸ್ಪೆನ್ಸಸ್ ಆಗಲ್ಲ. ಆದರೆ ಯಾವುದೇ ಬಿಸ್ನೆಸ್ ಪ್ರಾಫಿಟ್ಸ್ ಅಥವಾ ಗೇನ್ ಏನಾದ್ರೂ ಮಾಡ್ಕೊಂಡಾಗ ಆ ಬಂದಿರುವಂತಹ ಪ್ರಾಫಿಟ್ಸ್ ಮತ್ತೆ ಗೇನ್ಸ್ ಅಲ್ಲಿ ಅದರ ಮೇಲೆ ನಾವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಸರ್, ಇದು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಈ ಕಾನ್ಸೆಪ್ಟ್ ಅನ್ನ? ವೆರಿ ಸಿಂಪಲ್. ನೋಡಿ, ನೀವೆಲ್ಲ ಎಷ್ಟು ಜನ ಬಿಕಾಮ್ ಮತ್ತೆ BBA ಓದ್ತಾ ಇದ್ದೀರಾ, ಅವ್ರಿಗೆಲ್ರಿಗೂ ಪ್ರಮೋಷನ್ ಕೊಟ್ಬಿಡ್ತಾ ಇದ್ದೀನಿ. ಏನದು ಅಂದ್ರೆ, ಇವತ್ತಿಂದ ನೀವೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್. ಏನ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಸರ್? ಹೆಂಗ್ ಸರ್ ಅದು ಇನ್ಕಮ್ ಟ್ಯಾಕ್ಸ್ ಆಫೀಸರ್? ವೆರಿ ಸಿಂಪಲ್. ಈಗ ಒಂದ್ ಬಿಸ್ನೆಸ್ ಹೋಗೋಣ. ಒಂದ್ ಬಿಸ್ನೆಸ್ ಯೂಶುವಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮ್ಗೆ ಪ್ರಾಫಿಟ್ಸ್ ಬಂದಿರುತ್ತೆ, ಕರೆಕ್ಟಾ? ಎಷ್ಟು ಪ್ರಾಫಿಟ್ ಬಂದಿದೆ ನೋಡ್ಬಿಟ್ಟು ಅದರ ಮೇಲೆ ನಾವು ಟ್ಯಾಕ್ಸ್ ನ ಹಾಕ್ತೀವಿ, ಹೌದಾ? ಸಿಂಪಲ್ ಆಗೋಯ್ತು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನದು ಅಂತ ಹೇಳಿದ್ರೆ, ಯಾವುದೇ ಬಿಸ್ನೆಸ್, ಯಾರೇ ಮನುಷ್ಯ ಆಗ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಜಾಸ್ತಿ ಪ್ರಾಫಿಟ್ ಬಂದಾಗ ಅವನು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಕಡಿಮೆ ಪ್ರಾಫಿಟ್ ಬಂದಾಗ ಕಡಿಮೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಹೌದಾ ಇಲ್ವೋ? ಜಾಸ್ತಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಟ್ಯಾಕ್ಸ್ ಕಟ್ಟೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಇಲ್ಲ. ಯಾಕೆಂದ್ರೆ ನಾನ್ ಕಷ್ಟಪಟ್ಟಿರೋದು ನನ್ನ ಪ್ರಾಫಿಟ್ಸ್, ನನ್ನ ಇನ್ಕಮ್ ನನಗೆ ಬೇಕು ಅಂತ ಹೇಳ್ತಾರೆ. ಇದು ಒಂದು ಉದ್ದೇಶ, ಹೌದಾ? ಆ ಉದ್ದೇಶದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆದಷ್ಟು ಜಾಸ್ತಿ ಪ್ರಾಫಿಟ್ ಬಂದಿರುತ್ತೆ, ಕಡಿಮೆ ಪ್ರಾಫಿಟ್ ತೋರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಪ್ರಾಫಿಟ್ಸ್ ನ ಕಡಿಮೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾದ್ರೆ ಸರ್, ಯಾವ ರೀತಿ ಪ್ರಾಫಿಟ್ಸ್ ನ ಕಡಿಮೆ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಇಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಜಸ್ಟ್ ನಿಮಗೆ ಒಂದು L ಶೇಪ್ ಅಲ್ಲಿ ಅಥವಾ T ಶೇಪ್ ನಲ್ಲಿ ತೋರಿಸ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲೆಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಅಲ್ಲೆಲ್ಲ ಇನ್ಕಮ್ಸ್ ಬರುತ್ತೆ, ಹೌದಾ? ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸ್ತಾ ಇದ್ದಾಗೆಲ್ಲ ಪ್ರಾಫಿಟ್ಸ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಕಡಿಮೆ ಆಗ್ತಾ ಇರುತ್ತೆ. ಅದೇ ತರ ಇನ್ಕಮ್ಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ಸ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಇನ್ಕಮ್ ಕಡಿಮೆ ಆದಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಬಿಸ್ನೆಸ್ ತುಂಬಾ ಒಳ್ಳೆ ಪ್ರಾಫಿಟ್ ಅಲ್ಲಿ ಬರ್ತಾ ಇದೆ. ಬಟ್ ನನಗೆ ಹೆಚ್ಚು ಟ್ಯಾಕ್ಸ್ ಕಟ್ಟೋದಕ್ಕೆ, ಜಾಸ್ತಿ ಟ್ಯಾಕ್ಸ್ ಕಟ್ಟೋದಕ್ಕೆ ಇಷ್ಟ ಇಲ್ಲ ನನಗೆ. ಆಗ ಏನ್ ಮಾಡ್ಲಿ ನಾನು? ಏನೂ ಇಲ್ಲ. ನಾನೇನ್ ಮಾಡ್ತೀನಿ, ಎಕ್ಸ್ಪೆನ್ಸಸ್ ನ ಬೇಕು ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಜಾಸ್ತಿ ತೋರಿಸ್ತೀನಿ. ಓಕೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸ್ತೀನಿ. ಸ್ಯಾಲ್ರಿ ಅಂತ ಹೇಳ್ತೀನಿ. ಸ್ಯಾಲ್ರಿ ಒಂದು 50 ಲಕ್ಷ ಸ್ಯಾಲ್ರಿ ಕೊಡ್ತಾ ಇರ್ತೀನಿ ಎಲ್ಲ ಎಂಪ್ಲಾಯೀಸ್ಗೂ ಸೇರಿ. ಆ 50 ಲಕ್ಷದಲ್ಲಿ 25 ಲಕ್ಷ ಸ್ಯಾಲ್ರಿ ನಂದೇ ಇರುತ್ತೆ, ಪ್ರೊಪ್ರೈಟರ್ದೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ, ಯಾವುದೇ ಕಾರಣಕ್ಕೂ ಪ್ರೊಪ್ರೈಟರ್ ಸ್ಯಾಲರಿನ ನಾವು ಎಕ್ಸ್ಪೆನ್ಸಸ್ ಅಂತ ತೋರಿಸಬಾರದು ಅಂತ ಹೇಳುತ್ತೆ. ಅದಕ್ಕೋಸ್ಕರನೇ ನೋಡಿ, ಪ್ರೊಪ್ರೈಟರ್ ಸ್ಯಾಲರಿ ಅಂತ ಹೇಳಿ ಇಲ್ಲಿ ನಾವು ಪ್ರಾಫಿಟ್ ಗೆ ಆಡ್ ಬ್ಯಾಕ್ ಮಾಡಿದ್ವಿ. ಅದಕ್ಕೆ ಆಮೇಲೆ ಬರ್ತೀನಿ, ಓಕೆನಾ? ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸಿದಾಗೆಲ್ಲ ಪ್ರಾಫಿಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪ್ರಾಫಿಟ್ ಕಡಿಮೆ ಆದಾಗ ಟ್ಯಾಕ್ಸ್ ಕಡಿಮೆ ಕಟ್ತೀಯಾ, ಹೌದಾ ಇಲ್ವೋ? ಅದೇ ತರ ಇನ್ನೂ ಕೆಲವು ಎಕ್ಸ್ಪೆನ್ಸಸ್ ಇದೆ, ಅದೆಲ್ಲ ಬಿಸ್ನೆಸ್ ಸಂಬಂಧಪಟ್ಟಿರೋದಿಲ್ಲ, ಅವೆಲ್ಲ ನನ್ನ ಪರ್ಸನಲ್ ಸಂಬಂಧಪಟ್ಟಿರುತ್ತೆ.
ಅಥವಾ ನಂದು ಬೇರೆ ಯಾವ್ದೋ ಹೆಡ್ ಆಫ್ ಇನ್ಕಮ್ದು ಲೈಕ್ ಹೌಸ್ ಪ್ರಾಪರ್ಟಿ ಎಕ್ಸ್ಪೆನ್ಸಸ್ ನ ಅಥವಾ ನನ್ನ ಬೇರೆ ಸ್ಯಾಲರಿ ಎಕ್ಸ್ಪೆನ್ಸಸ್ ನ ಯಾವ್ದಾವ್ದೋ ಎಕ್ಸ್ಪೆನ್ಸಸ್ ನ ನಾನೇನ್ ಮಾಡಿದ್ದೀನಿ ಬಿಸ್ನೆಸ್ ನಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಓಕೆನಾ? ಹೆಂಡತಿಗೆ ಒಂದು ಜ್ಯುವೆಲರಿ ಕೊಡ್ಸಿದ್ದೀನಿ, ಮಗನ ಕಾಲೇಜ್ ಫೀಸ್ ಕಟ್ಟಿದ್ದೀನಿ, ಮಗಳಿಗೆ ಸ್ಕೂಲ್ ಫೀಸ್ ಕಟ್ಟಿದ್ದೀನಿ, ಹೌದಾ, ಮಗಳ ಮದುವೆ ಮಾಡಿದ್ದೀನಿ. ಆ ಎಲ್ಲ ಪರ್ಸನಲ್ ಎಕ್ಸ್ಪೆನ್ಸಸ್ ತೋರಿಸಿದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ಪ್ರಾಫಿಟ್ ಏನಾಗುತ್ತೆ? ಕಡಿಮೆ ಆಗ್ಬಿಡುತ್ತೆ. ಸೊ ಆಗ ನಾವೇನ್ ಮಾಡ್ಬೋದು? ಈಸಿಯಾಗಿ ಪ್ರಾಫಿಟ್ ಕಡಿಮೆ ತೋರಿಸ್ತಾ ಇದೆ, ನಾನು ಟ್ಯಾಕ್ಸ್ ಕಡಿಮೆ ಕಟ್ತೀನಿ ಅಂತ ಹೇಳ್ಬೋದು. ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಅದು ನಿಜವಾಗ್ಲೂ ಬಿಸ್ನೆಸ್ ದಾ ಅಲ್ವಾ ಅದನ್ನ ಡಿಸೈಡ್ ಮಾಡಬೇಕು. ಬಿಸ್ನೆಸ್ ದಾ ಅಲ್ವಾ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್? ಈ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ನಾವು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇನ್ಅಡ್ಮಿಸಿಬಲ್ ಅಂದ್ರೆ ಡಿಸಲವ್ ಅಂದ್ರೆ ಬಿಸ್ನೆಸ್ ನಲ್ಲಿ ಅದನ್ನ ಅಲೋ ಮಾಡೋದಿಲ್ಲ, ಅಡ್ಮಿಟ್ ಮಾಡೋದಿಲ್ಲ, ಅದಕ್ಕೆ ಅದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಯಾವ ಎಕ್ಸ್ಪೆನ್ಸಸ್ ನ ನಾವು ಕಂಪ್ಲೀಟ್ ಆಗಿ ಇನ್ಅಡ್ಮಿಸಿಬಲ್ ಅಂದ್ರೆ ನಾನ್ ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ಲ ಅಂತಹ ಎಕ್ಸ್ಪೆನ್ಸಸ್ ನ ನಾನು ಒಂದು 14 ಐಟಮ್ ಲಿಸ್ಟ್ ಔಟ್ ಮಾಡಿದ್ದೀನಿ. ಯಾವ್ದಾವ್ದದು ಅಂತ ಹೇಳಿದ್ರೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಸರ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂದ್ರೆ ಏನು? ಈ ವರ್ಷ ಟ್ಯಾಕ್ಸ್ ಪ್ರಾಫಿಟ್ ಬಂದಿರುತ್ತೆ, ಈ ವರ್ಷ ಏನ್ ಬಂದಿರುತ್ತೆ? ಪ್ರಾಫಿಟ್ ಬಂದಿರುತ್ತೆ, ಟ್ಯಾಕ್ಸ್ ಕಟ್ಟಬೇಕು. ಈ ವರ್ಷನ ಕಟ್ತೀಯ ಟ್ಯಾಕ್ಸ್? ಇಲ್ಲ. ಈ ವರ್ಷದ ಪ್ರಾಫಿಟ್ಗೆ ನೆಕ್ಸ್ಟ್ ಇಯರ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತೀಯ. ಅಂದ್ರೆ ಈ ವರ್ಷದ ಪ್ರಾಫಿಟ್ ಇಂದ ಟ್ಯಾಕ್ಸ್ ಅನ್ನ ಎತ್ತಿಟ್ಟಿರ್ತೀಯ, ಪೇಮೆಂಟ್ ಮಾಡಿರ್ತೀಯಾ? ಇಲ್ಲ. ಯಾವಾಗ ಪೇಮೆಂಟ್ ಮಾಡ್ತೀಯಾ? ನೆಕ್ಸ್ಟ್, ಹೌದಾ, ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಪ್ರೀವಿಯಸ್ ಇಯರ್ ಪೇ ಮಾಡ್ತೀಯ. ಅದಕ್ಕೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ನೋಡಿ, ಆ ವರ್ಡ್ ಪ್ರಾವಿಷನ್ ಅಂತ ಕಾಣಿಸಿದ್ರೆ ಕಣ್ಣು ಮುಚ್ಕೊಂಡು ಇಲ್ಲಿ ಇನ್ಅಡ್ಮಿಸಿಬಲ್ ಅಂದ್ರೆ ನಾನ್ ಬಿಸ್ನೆಸ್ಗೆ ಸಂಬಂಧ ಪಡದೇ ಇರತಕ್ಕಂಥದ್ದು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಅಂದ್ರೆ ಏನು? ನಮಗೆ ಬರ್ಬೇಕಾಗಿರ್ತಕ್ಕಂಥ ದುಡ್ಡು ಬರ್ತಾ ಇಲ್ಲ, ಕೊಟ್ಟಿಲ್ಲ, ನಾಳೆ ಕೊಡ್ತೀನಿ ಅಂತ ನಮ್ ಕಸ್ಟಮರ್ ಹೇಳ್ತಾ ಇದ್ದಾನೆ. ನೋಡಿ, ನಮ್ ಕಸ್ಟಮರ್ ಕೊಡೋದಿಲ್ಲ, ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಅಥವಾ ನಮ್ಗೆ ಕೊಡೋ ಅಂತವನು ನಮ್ಮ ಕಸ್ಟಮರ್ ಜಾಗ ಖಾಲಿ ಮಾಡ್ಕೊಂಡು ಎಲ್ಲ ಹೊರಟೋಗ್ಬಿಟ್ಟಿದ್ದಾನೆ, ಅಪ್ಸ್ಕ್ಯಾನಿಂಗ್ ಆಗಿದ್ದಾನೆ. ಆವಾಗ ಅದನ್ನ ಬ್ಯಾಡ್ ಡೆಟ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಬ್ಯಾಡ್ ಡೆಟ್ ಅಂತ ಹೇಳ್ಬೋದು. ಆದ್ರೆ ಇದು ಹೆಂಗಿದೆಯಪ್ಪ ಅಂತ ಹೇಳಿದ್ರೆ, ಈ ವರ್ಷ ನನಗೆ ಒಂದು 50,000 ರೂಪಾಯಿ ಸೇಲ್ಸ್ ಮಾಡಿರೋ ದುಡ್ಡು ಬರ್ದೇ ಇರಬಹುದು, ಸೇಲ್ಸ್ ಮಾಡಿರೋ ದುಡ್ಡು ಬರ್ದೇ ಇರಬಹುದು ಅಂತ ಅನ್ಕೊಳ್ಳೋದನ್ನ, ಅರ್ಥ ಆಗ್ತಿದ್ಯಾ? ಆಗಿಲ್ಲ, ಅದು ಬರ್ದೇ ಇರಬಹುದು ಅಂತ ಅನ್ಕೊಳ್ಳೋದನ್ನ ನಾವು ಯಾವಾಗ್ಲೂ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಥವಾ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇದ್ರು ನೀವು ತಗೊಳ್ಬಹುದು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡಿ, ಬಂಡವಾಳ ಹಾಕಿರ್ತೀನಿ ಬಿಸ್ನೆಸ್ ನಲ್ಲಿ, 1 ಕೋಟಿ ರೂಪಾಯಿ ಬಿಸ್ನೆಸ್ ಬಂಡವಾಳ ಹಾಕಿದ್ದೀನಿ. ನನ್ನ ಬಂಡವಾಳಕ್ಕೆ ನಾನೇ ಇಂಟ್ರೆಸ್ಟ್ ಚಾರ್ಜ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತಾ ನನ್ನ ಬಿಸ್ನೆಸ್ ನಲ್ಲಿ? ಅದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕಾಣಿಸಿದ್ರೆ ಕಣ್ಣು ಮುಚ್ಕೊಂಡು ಅದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್, ಪ್ರೊಪ್ರೈಟರ್ ಸ್ಯಾಲರಿ. ನಾನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನೇ ಓನರು, ನಾನೇ ಕ್ಲೀನರು, ಎಲ್ಲ ನಾನೇನ್ ಮಾಡಿದ್ದೀನಿ, ಅಪ್ಪ ನಾನೇ ಕ್ಲೀನರು ಅಂತ ಹೇಳ್ಬಿಟ್ಟು ಇರೋ ಬರೋ ಪ್ರಾಫಿಟ್ ಎಲ್ಲ ಸ್ಯಾಲರಿ ಅಂತ ತಗೊಂಡ್ಬಿಟ್ರೆ ಇನ್ನ ಪ್ರಾಫಿಟ್ ಎಲ್ಲಿ ಬರುತ್ತೆ? ಟ್ಯಾಕ್ಸ್ ಎಲ್ಲಿ ಕಟ್ತೀನಿ? ಹೌದಾ ಇಲ್ವೋ? ಅದಕ್ಕೆ ರೂಲ್ಸ್ ಏನ್ ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಂದ್ರೆ, ಯಾವುದೇ ಕಾರಣಕ್ಕೂ ಪ್ರೊಪ್ರೈಟರ್ ಸ್ಯಾಲರಿಯನ್ನ ನಾವು ಅಡ್ಮಿಟ್ ಮಾಡಲ್ಲ, ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಲ್ಲ. ಅದು ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಆಗುತ್ತೆ. ನೆಕ್ಸ್ಟ್, ಎನಿ ಎಕ್ಸ್ಪೆನ್ಸಸ್ ಡ್ಯೂ, ಅದು ಬಿಸ್ನೆಸ್ ದೇ ಆಗಿರ್ಲಿ, ಏನದು ಬಿಸ್ನೆಸ್ ದೇ ಅದು, ಆದ್ರೆ ನಾವು ಪೇಮೆಂಟ್ ಮಾಡಿಲ್ಲ. ನೋಡಿ, ನಮ್ಮ ಪ್ರೀವಿಯಸ್ ಇಯರ್ 1st ಏಪ್ರಿಲ್ 24 ಇಂದ 31st ಮಾರ್ಚ್ 25, ಕರೆಕ್ಟ್ ಏನಪ್ಪ? ಈ ಡೇಟ್ ಇಂದ ಈ ಡೇಟ್ಗೆ ಯಾವುದೇ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿದ್ರೆ, ಪೇಮೆಂಟ್ ಮಾಡಿದ್ರೆ ಮಾತ್ರ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಪೇಮೆಂಟ್ ಇಲ್ಲ, ಡ್ಯೂ ಇದೆ ಅಂತ ಇಟ್ಕೊಳ್ಳಿ, ಏನದು ಡ್ಯೂ ಇದ್ರೆ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಡ್ಯೂ ಇದ್ರೆ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಆದ್ರೆ ಒಂದೇ ಒಂದು ಪ್ರಾವಿಷನ್ ಇದೆ,
ಒಂದೇ ಒಂದು ಪ್ರಾವಿಷನ್. ಏನ್ ಪ್ರಾವಿಷನ್ ಅಂದ್ರೆ 31st July 25. ಏನಿದು 31st July 25. ಯಾವುದೇ ಎಕ್ಸ್ಪೆನ್ಸಸ್ ನಮ್ಮ ಪ್ರೀವಿಯಸ್ ಇಯರ್ ಏಪ್ರಿಲ್ 24 ಇಂದ ಮಾರ್ಚ್ 25 ಎಕ್ಸ್ಪೆನ್ಸಸ್ ಡ್ಯೂ ಇರೋದನ್ನ ನೀವು ಜುಲೈ 25 ಒಳಗಡೆ ಏನಾದ್ರೂ ಪೇಮೆಂಟ್ ಮಾಡಿದ್ರೆ ಅದನ್ನ ನಾವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ಒಳಗಡೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಅಂತ ಎಲ್ಲ ಎಕ್ಸ್ಪೆನ್ಸಸ್ ಡ್ಯೂನ ಇಲ್ಲಿ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್ ಆಯ್ತಾ? ವೆರಿ ಗುಡ್. ಈಗ ನೆಕ್ಸ್ಟ್ ಎಂಪ್ಲಾಯಿ ವೆಲ್ಫೇರ್ ಫಂಡ್. ಫಂಡ್ ಅಂದ್ರೆ ಏನಪ್ಪಾ? ದುಡ್ಡು ಎತ್ತಿಟ್ಟಿರೋದು. ಖರ್ಚು ಮಾಡಿದ್ಯಾ? ಇಲ್ಲ ಸರ್, ಮಾಡಿಲ್ಲ. ಹಾಗಾದ್ರೆ ಯಾವುದೇ ಎಂಪ್ಲಾಯಿಗೆ ಅಂತ ಹೇಳಿ ಎಂಪ್ಲಾಯಿ ಕಲ್ಯಾಣಕ್ಕೋಸ್ಕರ ಎಂಪ್ಲಾಯಿ ಇಲ್ಲ ವೆಲ್ಫೇರ್ಗೋಸ್ಕರ ನೀವು ಪ್ರಾಫಿಟ್ ಇಂದ ದುಡ್ಡನ್ನ ತೆಗೆದು ಇಟ್ಟಿದ್ರೆ, ಖರ್ಚು ಮಾಡಿದ ಹಾಗೆ ತೆಗೆದು ಇಟ್ಟಿದ್ರೆ ಅದನ್ನ ನಾವು ತೆಗೆದು ಇಟ್ಟಿದೀವಿ, ಇನ್ನು ಖರ್ಚು ಮಾಡಿಲ್ಲ. ನೋಡಿ, ಎಂಪ್ಲಾಯಿ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ಬಿಸ್ನೆಸ್ ಅದು ಅಂದ್ರೆ ಸ್ಪೆಂಡ್ ಮಾಡಿದೀವಿ ಅಂತ ಆಯ್ತು. ಫಂಡ್ ಅಂತ ಬಂದಾಗ ಅದು ಇನ್ನೂ ಸ್ಪೆಂಡ್ ಮಾಡಿಲ್ಲ, ಅದಕ್ಕೋಸ್ಕರ ಅದನ್ನ ಇನ್ಅಡ್ಮಿಸಿಬಲ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ನಮ್ಮ ಮನೆ ಖರ್ಚು, ಓಕೆನಾ? ಮನೆಗೆ ಗ್ರಾಸರೀಸ್ ತಂದಿದ್ದೀನಿ, ಪ್ರಾವಿಷನ್ಸ್ ತಂದಿದ್ದೀನಿ, ಮನೆಯಲ್ಲಿ ಇರುವಂತ ಮಗಳಿಗೆ ಫೀಸ್ ಕಟ್ಟಿದ್ದೀನಿ, ಮಗನ್ ಕಾಲೇಜ್ ಫೀಸ್ ಕಟ್ಟಿದ್ದೀನಿ, ಹೆಂಡತಿಗೆ ಒಂದು ಗಿಫ್ಟ್ ಕೊಡ್ಸಿದ್ದೀನಿ, ಓಕೆನಾ? ನನ್ ಬರ್ಡೇ ಆಯ್ತು, ಬರ್ಡೇ ಸೆಲೆಬ್ರೇಷನ್ಗೆ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಮನೆ ಬಾಡಿಗೆ ಕೊಟ್ಟಿದ್ದೀನಿ, ಏನದು ಮನೆ ಬಾಡಿಗೆ ಕೊಟ್ಟಿದ್ದೀನಿ, ಹೌದಾ? ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲಸದೊಳಗೆ ದುಡ್ಡು ಕೊಟ್ಟಿದ್ದೀನಿ, ಡೊಮೆಸ್ಟಿಕ್ ಸರ್ವೆಂಟ್ಸ್ಗೆ. ಅದೆಲ್ಲ ಕೂಡ ಏನಾಗುತ್ತೆ? ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅವನ್ನು ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಆಫ್ ಅದರ್ ಹೆಡ್ಸ್ ಆಫ್ ಇನ್ಕಮ್. ಅಂದ್ರೆ ಹೌಸ್ ಪ್ರಾಪರ್ಟಿ ಇದೆ, ಆ ಹೌಸ್ ಪ್ರಾಪರ್ಟಿ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿದೆ, ಆ ಹೌಸ್ ಪ್ರಾಪರ್ಟಿ ಲೋನ್ ತಗೊಂಡಿದ್ದೆ, ಆ ಮನೆ ಮೇಲೆ ಬಡ್ಡಿ ಕಟ್ಟಿದ್ದೀನಿ, ಅದೆಲ್ಲ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಹೆಡ್ಸ್ ಆಫ್ ಇನ್ಕಮ್ ಇಂದ ಬಂತು. ಆ ಎಕ್ಸ್ಪೆನ್ಸಸ್ ನಾವು ಇನ್ಅಡ್ಮಿಸಿಬಲ್, ಬಿಸ್ನೆಸ್ ಅಲ್ಲ. ನೆಕ್ಸ್ಟ್, ಯಾವುದೇ ಎಕ್ಸ್ಪೆನ್ಸಸ್ ಬಿಸ್ನೆಸ್ ದೇ, ನಾನು ಹೇಳ್ತಾ ಇರೋದು ಯಾವುದೇ ಎಕ್ಸ್ಪೆನ್ಸಸ್ ಬಿಸ್ನೆಸ್ 10,000 ರೂಪಾಯಿಗಿಂತಲೂ ಮೇಲ್ಪಟ್ಟು ಏನಾದ್ರೂ ಪೇಮೆಂಟ್ ಮಾಡಿದ್ರೆ, ಕ್ಯಾಶ್ ರೂಪದಲ್ಲಿ ಪೇಮೆಂಟ್ ಮಾಡಿದ್ರೆ, ಯಾವ ರೂಪದಲ್ಲಿ? ಕ್ಯಾಶ್ ರೂಪದಲ್ಲಿ ಪೇಮೆಂಟ್ ಮಾಡಿದ್ರೆ ನಾವು ಅದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಚ್ ಪೇಮೆಂಟ್, ಈಗ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೆ ಅಂತ 25,000 ಕೊಟ್ಟಿದ್ದೀವಿ, ಕ್ಯಾಶ್ ಅಲ್ಲಿ ಕೊಟ್ಬಿಟ್ಟಿದ್ದೀವಿ. ಕ್ಯಾಶ್ ಅಲ್ಲಿ ಕೊಟ್ಟಾಗ ನಾನೇನ್ ಮಾಡ್ತೀನಿ? ಅದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಯಾವ ರೂಪದಲ್ಲಿ ಕೊಡ್ಬೇಕು ಬಿಸ್ನೆಸ್? ನೀನು ಕ್ರಾಸ್ ಚೆಕ್ ಕೊಡಬೇಕು, ಅಕೌಂಟ್ ಪೇ ಚೆಕ್ ಕೊಡಬೇಕು. ಅರ್ಥ ಆಗ್ತಿದ್ಯಾ? ಓಪನ್ ಚೆಕ್ ಕೊಡಬಾರ್ದು. ಅರ್ಥ ಆಗ್ತಿದ್ಯಾ? ಬೇರರ್ ಚೆಕ್ ಕೊಡಬಾರ್ದು. ಏನೋ ಕ್ರಾಸ್ ಚೆಕ್, ಬೇರರ್ ಚೆಕ್ ಅಲ್ಲ, ಕ್ರಾಸ್ ಚೆಕ್ ಕೊಟ್ಟಿರ್ಬೇಕು, ಅಕೌಂಟ್ ಪೇ ಚೆಕ್ ಕೊಟ್ಟಿರ್ಬೇಕು. ಅವಾಗ ಮಾತ್ರ ಬಿಸ್ನೆಸ್ ಆಗುತ್ತೆ. ಕ್ಯಾಶ್ ರೂಪದಲ್ಲಿ ಆಗಿರ್ಲಿ, ಬೇರರ್ ಚೆಕ್ ಆಗ್ಲಿ ಕೊಟ್ಟಿದ್ರೆ ಅದನ್ನ ನಾವು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ? ಮೋರ್ ದ್ಯಾನ್ 10,000 ಆಗಿದ್ರೆ. ಲೆಸ್ ದ್ಯಾನ್ 10,000 ಆಗಿದ್ರೆ ಬಿಸ್ನೆಸ್ ಬಿಟ್ಬಿಡೋಣ, ಓಕೆನಾ? ನೆಕ್ಸ್ಟ್, ಡ್ರಾಯಿಂಗ್ಸ್. ಪ್ರೊಪ್ರೈಟರು ಬಿಸ್ನೆಸ್ ದುಡ್ಡನ್ನ ಅವನ ಸ್ವಂತಕ್ಕೆ ಅಂತ ತಗೊಂಡೋಗಿದ್ದಾನೆ, ಅದು ಎಕ್ಸ್ಪೆನ್ಸಸ್ ಅಲ್ಲ. ಯಾಕೆ ಅಂದ್ರೆ ಈಗ ನನ್ನ ಬಿಸ್ನೆಸ್ ನಲ್ಲಿ ನನ್ಗೆ ಯಾವ್ದೋ ಒಂದು 10,000 ರೂಪಾಯಿ ದುಡ್ಡು ಬೇಕಾಗಿತ್ತು, ಬಿಸ್ನೆಸ್ ನಿಂದ ಜೋಬಲ್ಲಿ ಇಟ್ಕೊಂಡು ಮನೆಗೆ ಹೋದೆ. 2 ದಿನ ಆದ್ಮೇಲಿಂದ ದುಡ್ಡು ಮತ್ತೆ ಹಾಕ್ತೀನಿ ತಾನೆ, ಅದು ಎಕ್ಸ್ಪೆನ್ಸಸ್ ಬಿಸ್ನೆಸ್ಗೆ ಅಲ್ಲ. ಇಲ್ಲಿ ಏನ್ ಮಾಡಿರ್ತಾನೆ? ಎಕ್ಸ್ಪೆನ್ಸಸ್ ಅಂತ ತೋರಿಸಿರ್ತಾನೆ. ಅದಕ್ಕೋಸ್ಕರ ಡ್ರಾಯಿಂಗ್ಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಎನಿ ಫಿಕ್ಸ್ಡ್ ಅಸೆಟ್ಸ್ ಪರ್ಚೇಸ್, ಯಾವ್ದೋ ಅಸೆಟ್ ಪರ್ಚೇಸ್ ಮಾಡಿದ್ಯಾ, ಲ್ಯಾಂಡ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ಯಾ, ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸ್ ಮಾಡಿದ್ಯಾ, ಫರ್ನಿಚರ್ಸ್ ಪರ್ಚೇಸ್ ಮಾಡಿದ್ಯಾ, ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ಯಾ, ಪೇಟೆಂಟ್ಸ್ ಪರ್ಚೇಸ್ ಮಾಡಿದ್ಯಾ, ಕಾಪಿ ರೈಟ್ಸ್ ಪರ್ಚೇಸ್, ಏನೇನೋ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್, ಬಿಸ್ನೆಸ್ ಯೂಸ್ ಆಗುವಂತ ಅಸೆಟ್ಸ್ ನ ಪರ್ಚೇಸ್ ಮಾಡಿದ್ಯಾ. ಅದು ಯೂಸ್ ಮಾಡಿದ್ಮೇಲೆ ನಿಮಗೆ ಬೇಡ ಅಂದ್ರೆ ಸೇಲ್ ಮಾಡೋದು ದುಡ್ಡು ಬರುತ್ತೆ, ಹೌದಾ ಇಲ್ವೋ? ಅದು ಅಸೆಟ್ ಆಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರೋಲ್ಲ. ಅದಕ್ಕೋಸ್ಕರ ಯಾವುದೇ ಅಸೆಟ್ ಅನ್ನ, ಫಿಕ್ಸ್ಡ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಅದನ್ನ ಇನ್ಅಡ್ಮಿಸಿಬಲ್, ಬಿಸ್ನೆಸ್ ಅಲ್ಲ ಅಂತ ಹೇಳಿ ನಾವು ಮಾಡಬಹುದು. ಹಾಗೆ ಡೊನೇಷನ್ಸ್ ಅಂಡ್ ಚಾರಿಟೀಸ್, ಬಿಸ್ನೆಸ್ ಮಾಡೋ ಲಾಭ ಮಾಡಿಕೊಳ್ಳೋದ್ರೆ ನಾನು ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಒಪ್ಪಲ್ಲ. ಅದಕ್ಕೆ ದಾನ ಧರ್ಮ ಮಾಡೋದು, ಡೊನೇಷನ್ಸ್ ಚಾರಿಟಿ ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಆಗುತ್ತೆ. ನೆಕ್ಸ್ಟ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ.
ನೋಡಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪ್ರೊಪ್ರೈಟರ್ ತಗೊಳ್ತಾರೆ, ಹೌದಾ? ಪ್ರೊಪ್ರೈಟರ್ ಪರ್ಸನಲ್, ಅವನ್ ಸತ್ರ ಅವನ ಹೆಂಡತಿ ಮಕ್ಳಿಗೆ ಹೋಗುತ್ತೆ ದುಡ್ಡು, ಬಿಸ್ನೆಸ್ ಗೆ ಬರುತ್ತೆ. ಹಾಗಾದ್ರೆ ಬಿಸ್ನೆಸ್ ಎಂತ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರುತ್ತೆ? ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರುತ್ತೆ. ಯಾವ್ದು? ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಅದು ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಆಗುತ್ತೆ, ಅದು ಪರ್ಸನಲ್ ಆಗಿರುತ್ತೆ. ಅದಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಇಸ್ ಎ ಇನ್ಅಡ್ಮಿಸಿಬಲ್. ರೆಂಟ್ ಪೇಯ್ಡ್ ಫಾರ್ ಸೆಲ್ಫ್. ನೋಡಿ, ಬಿಲ್ಡಿಂಗ್ ನಂದೇ ಸ್ವಂತ ಬಿಲ್ಡಿಂಗ್ ಅಲ್ಲಿ ಶಾಪ್ ಇಟ್ಕೊಂಡಿದ್ದೀನಿ, ಹೌದಾ? ಆ ಶಾಪ್ಗೆ ನನಗ್ ನಾನೇ ರೆಂಟ್ 50,000 ರೂಪಾಯಿ ರೆಂಟ್ ಒಂದ್ ತಿಂಗಳಿಗೆ ಅಂತ ನಾನು ಎಕ್ಸ್ಪೆನ್ಸಸ್ ತೋರಿಸಬಹುದಾ? ತೋರಿಸೋ ಹಾಗಿಲ್ಲ. ಅರ್ಥ ಆಗ್ತಿದ್ಯಾ? ಅಂದ್ರೆ ನೀನು ಸ್ವಂತ ಬಿಲ್ಡಿಂಗ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದು, ಬಿಸ್ನೆಸ್ ಮಾಡ್ತಾ ಇದ್ದು, ಆ ಸ್ವಂತ ಬಿಲ್ಡಿಂಗ್ ಗೆ ರೆಂಟ್ ನೀನು ಎಕ್ಸ್ಪೆನ್ಸಸ್ ಅಂತ ತೋರಿಸಬಾರದು. ತೋರಿಸಿದ್ರೆ ಅದನ್ನ ನಾವು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ರೆಂಟ್ ನೀನ್ ಬಾಡಿಗೆಯಲ್ಲಿ ಇದೆಯಾ, ಏನಿದ್ಯಾ, ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದೆಯಾ, ನೀನು ಬೇರೆಯವ್ರಿಗೆ ಬಾಡಿಗೆ ಕಟ್ತಾ ಇದ್ರೆ ಅದು ಬಿಸ್ನೆಸ್. ಬಟ್ ಬಿಲ್ಡಿಂಗ್ ಯಾರದು? ಸ್ವಂತ ನಮ್ದೇ, ಬಿಸ್ನೆಸ್ ಅವಂದೇ, ಓನರ್ದೇ. ಅವನು ರೆಂಟ್ ಪೇಯ್ಡ್ ಅಂತ ಹೇಳಿ ತೋರಿಸಬಾರದು, ಯಾಕೆಂದ್ರೆ ಬಿಲ್ಡಿಂಗ್ ಅವನು ಸ್ವಂತ. ನೋಡಿ, ಇಷ್ಟು ಎಕ್ಸ್ಪೆನ್ಸಸ್ ಇದೆ. ಇದು ಬಿಟ್ಟು ಇನ್ನೂ ಒಂದಷ್ಟು ಎಕ್ಸ್ಪೆನ್ಸಸ್ ಬರ್ತವೆ. ಅದು ನಾವು ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪ್ರೊಪ್ರೈಟರ್ ಅಂತ ಹೇಳಿದೆ. ಪ್ರೊಪ್ರೈಟರ್ ಸ್ಯಾಲರಿ ಎಲ್ಲಿದೆ? ಇಲ್ಲಿದೆ. ಪ್ರೊಪ್ರೈಟರ್ ಸ್ಯಾಲರಿ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೇನು ಬರುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸ್ಯಾಲರಿ 5 ಲಕ್ಷ ಅಂತ ಕೊಟ್ಟಿರ್ತಾನೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಾನೆ ಸ್ಯಾಲರಿ ಇನ್ಕ್ಲೂಡ್ಸ್ 1 lakh rupees ಫಾರ್ ಪ್ರೊಪ್ರೈಟರ್ಸ್. ಪ್ರೊಪ್ರೈಟರ್ ಸ್ಯಾಲರಿ 1 lakh ಇನ್ಕ್ಲೂಡೆಡ್ ಇನ್ ದ ಸ್ಯಾಲರಿ ಅಂತ ಹೇಳಿರ್ತಾನೆ. ಅಥವಾ 50,000 rupees ಸ್ಯಾಲರಿ ಪೇಡ್ ಫಾರ್ ಎ ಡೊಮೆಸ್ಟಿಕ್ ಸರ್ವೆಂಟ್ ಅಟ್ ಹೋಮ್ ಅಂತ ಹೇಳಿರ್ತಾನೆ. ಆಗ ನಾವು ಈ ಫುಲ್ ಅಮೌಂಟ್ ಸ್ಯಾಲರಿನ ಇಲ್ಲಿ ತಗೋಬಾರದು. ಡೊಮೆಸ್ಟಿಕ್ ಸರ್ವೆಂಟ್ ಮಾತ್ರ ತಗೋಬೇಕು, ಪ್ರೊಪ್ರೈಟರ್ ಸ್ಯಾಲರಿ ಮಾತ್ರ ತಗೋಬೇಕಾಗುತ್ತೆ. ಈ ತರ ಅಡ್ಜಸ್ಟ್ಮೆಂಟ್ಸ್ ಬರ್ತಾ ಇರ್ತದೆ. ಅದು ನೋಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಇದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದರಲ್ಲಿ ಪ್ರತಿ ಪ್ರಾಬ್ಲಮ್ ನಲ್ಲೂ ಬಾರಿಸ್ತೀನಿ, ನಿನ್ಗೆ ಪಕ್ಕಾ ಬಾರಿಸ್ತೀನಿ. ಪ್ರತಿ ಪ್ರಾಬ್ಲಮ್ ನಲ್ಲಿ ಬರುವಂತದ್ದು ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರೊಪ್ರೈಟರ್ ಸ್ಯಾಲರಿ, ಮತ್ತೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಡೊನೇಷನ್ಸ್, ಆಮೇಲೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ರೆಂಟ್ ಪೇಡ್ ಫಾರ್ ಸೆಲ್ಫ್. ನೋಡಿ, 1, 2, 3, 4, 5, 6, 7, 8 ಈ 8 ಪಾಯಿಂಟ್ಗಳು 100ಕ್ಕೆ 100% ಎಲ್ಲಾ ಪ್ರಾಬ್ಲಮ್ ನಲ್ಲೂ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಲ್ಲಾ ಪ್ರಾಬ್ಲಮ್ ನಲ್ಲಿ ಇವನ್ನ ಕಣ್ಣು ಮುಚ್ಕೊಂಡು ತಗೋಬೇಕು. ಏನ್ ಹೇಳಿ? ಕ್ಲೋಸ್ ದ ಐಸ್ ಇಫ್ ಯು ಫೌಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರೊಪ್ರೈಟರ್ ಸ್ಯಾಲರಿ, ರೆಂಟ್ ಪೇಡ್ ಫಾರ್ ಸೆಲ್ಫ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಡ್ರಾಯಿಂಗ್ಸ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಕಾಣಿಸ್ತಾ? ಕಣ್ಣು ಮುಚ್ಕೊಂಡು ತಗೊಂಡು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಈಗ 2ನೇ ಹೆಡಿಂಗ್ ಅಂತ ಬರೋಣ. ಏನದು? ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್. ಅಡ್ಮಿಸಿಬಲ್ ಅಂದ್ರೆ ಏನು? ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತದ್ದು, ಬಿಸ್ನೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸಸ್. ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಳ್ಳೋದನ್ನ ಮರ್ತೋಗ್ಬಿಟ್ಟಿದೀವಿ. ಎಕ್ಸ್ಪೆನ್ಸಸ್ ನಾವು ತೋರಿಸೇ ಇಲ್ಲ ಅಂತಿದ್ರೆ ಪ್ರಾಫಿಟ್ ಏನಾಗಿರುತ್ತೆ? ಜಾಸ್ತಿ ತೋರಿಸ್ತಾ ಇರುತ್ತೆ. ಪ್ರಾಫಿಟ್ ಏನಾಗಿರುತ್ತೆ? ಜಾಸ್ತಿ ತೋರಿಸ್ತಾ ಇರುತ್ತೆ. ಯಾಕೆಂದ್ರೆ ಈಗ ಯಾವ್ದೋ ಒಂದು ರೆಂಟ್ ಕೊಟ್ಟಿರೋದು, 2 ತಿಂಗಳು ರೆಂಟ್ ಕೊಟ್ಟಿರೋದನ್ನ ಮರ್ತೋಗ್ಬಿಟ್ಟಿದ್ದೀವಿ ಇಲ್ಲಿ ಬರೆಯೋದನ್ನ. ಬಿಸ್ನೆಸ್ ರೆಂಟು ನಾವು ತಗೋಬೇಕು ತಾನೆ, ರೆಂಟ್ ಪೇಯ್ಡ್ ಅಂತ ಹೇಳಿ ಮರ್ತೋಗ್ಬಿಟ್ಟಿದ್ಯಾ? ಆವಾಗ ಏನಾಗಿರುತ್ತೆ? ಪ್ರಾಫಿಟ್ ಜಾಸ್ತಿ ತೋರಿಸ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಅದನ್ನ ಮೈನಸ್ ಮಾಡ್ತೀವಿ. ಅರ್ಥ ಆಯ್ತಾ? ಈ ತರ ಇದನ್ನ ಮಾತ್ರ, ಈ ಪಾಯಿಂಟ್ ಮಾತ್ರ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಇರುತ್ತೆ. ಎಲ್ಲಿರುತ್ತೆ ಅದು? ಅಡ್ಜಸ್ಟ್ಮೆಂಟ್ ಮಾತ್ರ ನೋಡ್ಬೇಕಾಗುತ್ತೆ, ಬೇರೆ ಎಲ್ಲೂ ಸಿಗಲ್ಲ. ಓಕೆನಾ? ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇನ್ಅಡ್ಮಿಸಿಬಲ್ ಇನ್ಕಮ್ಸ್. ಸರ್, ಇನ್ಅಡ್ಮಿಸಿಬಲ್ ಇನ್ಕಮ್ ಅಂದ್ರೆ ಏನು? ಇನ್ಅಡ್ಮಿಸಿಬಲ್ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತ ಇನ್ಕಮ್, ಹೌದಾ? ಅಂದ್ರೆ ಬಿಸ್ನೆಸ್ ಸಂಬಂಧ ಪಟ್ಟಿಲ್ಲ. ಯಾಕೆ ತಗೊಂಡಿದ್ಯಾ? ಮತ್ತೆ ಯಾಕೆ ತಗೊಂಡಿದೀನಿ ಅಂದ್ರೆ ನನಗ್ ಗೊತ್ತಿಲ್ಲ ಅಕೌಂಟ್ಸ್ ಹೆಂಗ್ ಮಾಡೋದು ಅಂತ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ಗೊತ್ತಿಲ್ಲ. ನಾನೇನ್ ಮಾಡಿದೀನಿ? ಬರೋ ಎಲ್ಲ ಐಟಮ್ಗಳು ಬಿಸ್ನೆಸ್ ನಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಆವಾಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳ್ತಾನೆ, ಇದು ಹಂಗಲ್ಲ ಸರ್, ಇದು ಹಿಂಗ್ ಮಾಡ್ಬೇಕು ಸರ್, ಕ್ಲೀನ್ ಆಗಿ ಮಾಡ್ಕೊಂಡ್ ಬನ್ನಿ ಸರ್, ಯಾವ್ದಾದ್ರು ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗಿ, ಯಾವ್ದಾದ್ರು ಬಿಕಾಮ್ ಸ್ಟೂಡೆಂಟ್ ಹತ್ರ ಹೋಗಿ, ಲಿಖಿತ್ ಹತ್ರ ಹೋಗಿ, ರೆಡ್ಡಿ ಹತ್ರ ಹೋಗ್ರಿ, ಇನ್ನೊಬ್ರ ಹತ್ರ ಹೋಗ್ರಿ ಅಂತ ಹೇಳ್ತಾರೆ. ಆವಾಗ ಏನ್ ಮಾಡ್ತಾರೆ? ಯಾವ್ದು ಇನ್ಕಮ್
ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂಥದ್ದು. ಅಂದ್ರೆ ಮೊದಲನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡಿ, ಮನೆ ಇದೆ, ಬಾಡಿಗೆ ಕೊಟ್ಟಿದ್ಯಾ, ಬಾಡಿಗೆ ಬರ್ತಾ ಇದೆ, ಅದನ್ನ ಬಿಸ್ನೆಸ್ ಇನ್ಕಮ್ ನಲ್ಲಿ ಹಾಕೋದು ನ್ಯಾಯನಾ? ಇಲ್ಲ. ಅದನ್ನ ಸೆಪರೇಟ್ ಆಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೋದ ವರ್ಷ ಓದಿದ್ವಿ, ಹೋದ ಸೆಮಿಸ್ಟರ್. ನೆಕ್ಸ್ಟ್ ಡಿವಿಡೆಂಡ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇವೆಲ್ಲ ಕೂಡ ನಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದು ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಬಿಸ್ನೆಸ್ ಮಾಡ್ತಾ ಇಲ್ಲ, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಅದರಿಂದ ನಮಗೆ ಲಾಭ ಬಂದಿದೆ, ಡಿವಿಡೆಂಡ್ ಬಂದಿದೆ, ಇಂಟ್ರೆಸ್ಟ್ ಬಂದಿದೆ, ಅದು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಯಾವ್ದೋ ಅಸೆಟ್ ಇದೆ, ಫರ್ನಿಚರ್ ಇದೆ, ಲ್ಯಾಂಡ್ ಇದೆ, ಬಿಲ್ಡಿಂಗ್ ಇದೆ, ಪ್ಲಾಂಟ್ ಇದೆ, ಮೆಷಿನರಿ ಇದೆ, ಏನೇನು ಕಂಪ್ಯೂಟರ್ ಇದೆ, ನಾನೇನ್ ಮಾಡಿದ್ದೀನಿ, ಹಳೇದು ಮಾರ್ಬಿಟ್ಟಿದ್ದೀನಿ, 10,000 ರೂಪಾಯಿ ಇದ್ದನ್ನ 15,000 ರೂಪಾಯಿ ಮಾರ್ಬಿಟ್ಟಿದ್ದೀನಿ. ಆಗ ನನಗೆ ಬರ್ತಕ್ಕಂತ ಲಾಭ ಅದು ಬಿಸ್ನೆಸ್ ಅಲ್ಲ. ಯಾಕೆ ಅಂದ್ರೆ ಆ ಅಸೆಟ್ ಇರೋದು ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ಕೊಳ್ಳೋಕೆ, ಅದರಿಂದ ಲಾಭ ಮಾಡ್ಕೊಳ್ಳೋಕೆ, ಮಾರ್ಬಿಟ್ಟು ಲಾಭಕ್ಕಲ್ಲ. ಅದೇ ತರ ಸಪೋಸ್ ಏನಾದ್ರೂ ಲಾಸ್ ಆಗಿದ್ರೆ, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಏನಾದ್ರು ಇದ್ರೆ ಅದು ಕೂಡ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದೇ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆದ್ರೆ ಅದೇನಾಗುತ್ತೆ, ಇನ್ಅಡ್ಮಿಸಿಬಲ್ ಇನ್ಕಮ್ ಆಗುತ್ತೆ. ವಿನಿಂಗ್ ಫ್ರಮ್ ಲಾಟ್ರಿ, ಬಿಸ್ನೆಸ್ ಮಾಡೋದ್ರೆ ಲಾಟ್ರಿ ಆಡಿದಾನೆ, ಲಾಟ್ರಿ ಆಡಿಸೋದ್ನ ಇಲ್ಲ, ಗೆದ್ದವನೆ, ಅದನ್ನ ಬಿಸ್ನೆಸ್ ನಲ್ಲಿ ತೋರಿಸಬಾರ್ದು. ಅರ್ಥ ಆಗ್ತಿದ್ಯಾ? ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್, ಹೋದ ವರ್ಷ 5 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ನೀನು 6 ಲಕ್ಷ ಕಟ್ಬಿಟ್ಟಿದ್ಯಾ, ಓಕೆನಾ? ಆ ದುಡ್ಡು ವಾಪಸ್ ಬಂದಿದೆ, ಆ ದುಡ್ಡು ಏನಾಗಿದೆ, ವಾಪಸ್ ಬಂದಿದೆ. ಆ ವಾಪಸ್ ಬಂದಿರೋದು ಯಾವುದೇ ಕಾರಣಕ್ಕೂ ನಾವು ಬಿಸ್ನೆಸ್ ಅಂತ ಕರೆಯೋದಿಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಶೇರ್ ಆಫ್ ಇನ್ಕಮ್ ಫ್ರಮ್ ಫರ್ಮ್ ಅಂಡ್ HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ನೀನೊಬ್ಬ ಪಾರ್ಟ್ನರ್. ಈ ಜಾಯಿಂಟ್ ಫ್ಯಾಮಿಲಿನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಫ್ಯಾಮಿಲಿನಲ್ಲಿ ನೀನೊಬ್ಬ ಮೆಂಬರ್. ಆ ಬಿಸ್ನೆಸ್, ಆ ಫರ್ಮ್, ಆ HUF ಲಾಭ ಗಳಿಸಿರುತ್ತೆ, ಆ ಲಾಭದ ಮೇಲೆ ಟ್ಯಾಕ್ಸ್ ಕಟ್ಟಿರುತ್ತೆ. ಪಾರ್ಟ್ನರ್ಶಿಪ್ ಫರ್ಮ್ ಟ್ಯಾಕ್ಸ್ ಕಟ್ಟಿರುತ್ತೆ, HUF ಟ್ಯಾಕ್ಸ್ ಕಟ್ಟಿರುತ್ತೆ. ಟ್ಯಾಕ್ಸ್ ಕಟ್ ಆದ್ಮೇಲೆ ಬಂದಿರೋ ಪ್ರಾಫಿಟ್ಸ್ ನ ಎಲ್ಲರೂ ಹಂಚ್ಕೊಂಡಿದ್ದಾರೆ, ಎಲ್ಲಾ ಪಾರ್ಟ್ನರ್ಸ್ ಹಂಚ್ಕೊಂಡಿದ್ದಾರೆ, ಎಲ್ಲಾ ಮೆಂಬರ್ಸ್ ಫ್ಯಾಮಿಲಿನೂ ಹಂಚ್ಕೊಂಡಿದ್ದಾರೆ. ಪುನಃ ಅದ್ರ ಮೇಲೆ ಟ್ಯಾಕ್ಸ್ ಕಟ್ತೀಯಾ? ಇಲ್ಲ. ಯಾಕೆ? ಆಲ್ರೆಡಿ ಟ್ಯಾಕ್ಸ್ ಅನ್ನ ಕಟ್ಟಿಬಿಟ್ಟಿರ್ತೀವಿ, ಅದಕ್ಕೋಸ್ಕರನೇ ಅದನ್ನ ಕಟ್ಟ ಹಾಗಿಲ್ಲ, ಇನ್ಅಡ್ಮಿಸಿಬಲ್ ಇನ್ಕಮ್ ಆಗುತ್ತೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ಅರ್ಲಿಯರ್. ಏನಿದು ಸರ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂದ್ರೆ ಏನು? ಸೇ ಹೋದ ವರ್ಷ ಯಾವನೊಬ್ಬ ಕಸ್ಟಮರ್ 50,000 ಕೊಡ್ಬೇಕಾಗಿತ್ತು, ಕಾಣೆ ಆಗ್ಬಿಟ್ಟ, ಇದ್ದಕ್ಕಿದ್ದಂಗೆ ಕಾಣೆ ಆಗ್ಬಿಟ್ಟ. ನಾನು ಹುಡುಕಿ ಸಾಕಾಯ್ತು, ಸರಿ ತಲೆ ನನ್ನ ಮಗ ಇವತ್ತಲ್ಲ ನಾಳೆ ಬಂದು ಕೊಡ್ತಾನೆ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಅಂದ್ರೆ ಹೋದ ವರ್ಷ ನಾನು ಬ್ಯಾಡ್ ಡೇಟ್ ಅಂತ ಎಲ್ಲೂ ತಗೊಂಡೇ ಇರಲಿಲ್ಲ, ಲಾಸ್ ಅಂತ ತೋರಿಸಿರ್ಲಿಲ್ಲ. ಇವತ್ತು ಬಂದ ಅವನು, ಬಂದ್ಬಿಟ್ಟು ಸಾರಿ ಸಾರ್ ನಿಮ್ಗೆ ಹೇಳ್ದಂಗೆ ಓಡೋಗ್ಬಿಟ್ಟೆ ಸರ್, ತಗೊಳ್ಳಿ ಸರ್ ನಿಮ್ಗೆ ಕೊಡ್ಬೇಕಾಗಿರೋ 50,000 ಅಂತ ಹೇಳ್ದ. ಅದು ನಿನ್ಗೆ ಇನ್ಕಮ್ ಆ ಬಿಸ್ನೆಸ್ಗೆ? ಯಾಕೆ? ಅದು ಹೋದ ವರ್ಷ ನಾನು ಲಾಸ್ ಅಂತ ತೋರಿಸಿಲ್ಲ. ತೋರಿಸಿದಿನ? ಇವನು ಓಡೋಗಿದ್ದ 50,000 ಲಾಸ್ ಆಗಿದೆ ಅಂತ ತೋರಿಸಿದಿನ? ಇಲ್ಲ. ಸಪೋಸ್ ನಾನು 50,000 ಲಾಸ್ ಆಗಿತ್ತು ಅಂತ ತೋರಿಸಿದ್ರೆ ಈ ವರ್ಷ ಆ ದುಡ್ಡು ಬಂದಿದ್ರೆ ಅದು ಬಿಸ್ನೆಸ್ ಇನ್ಕಮ್ ಆಗೋದು, ಹೌದಾ ಇಲ್ವೋ? ಹೋದ ವರ್ಷ ನಾನು ಏನ್ ತೋರಿಸೇ ಇಲ್ಲ, ಅದಕ್ಕೆ ಅದನ್ನ ಡಿಸಲೌಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡಿಸಲೌಡ್ ಅಂದ್ರೆ ಹೋದ ವರ್ಷ ತೋರಿಸಿಲ್ಲ, ಬ್ಯಾಡ್ ಡೇಟ್ ಆಗಿರೋದನ್ನ ತೋರಿಸಿಲ್ಲ, ಅಂತ ಬ್ಯಾಡ್ ಡೇಟ್ಸ್ ವಾಪಸ್ ಬಂದಿದೆ, ಆಗ ಅದನ್ನ ಇನ್ಅಡ್ಮಿಸಿಬಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಡಿಸಲೌಡ್ ಅಂತ ಇದ್ರೆ ಮಾತ್ರ ತಗೊಳ್ಳಿ, ಅಲೌಡ್ ಅಂತ ಇದ್ರೆ ತಗೋಬೇಡಿ. ಪರ್ಸನಲ್ ಇನ್ಕಮ್ಸ್, ಬೇರೆ ಇನ್ನೇನೇನೇನೋ ಪರ್ಸನಲ್ ಇನ್ಕಮ್ ಇದೆ, ಹೌದಾ? ನನಗೆ ಬರ್ಡೇ ಗಿಫ್ಟ್ ಬಂತು ಒಂದಷ್ಟು ಜನದಿಂದ, ಅದನ್ನ ಬಿಸ್ನೆಸ್ ನಲ್ಲಿ ತೋರಿಸಿದೀನಿ. ನಮ್ಮ ಮಾವ ನಂಗೊಂದು ಗಿಫ್ಟ್ ಕೊಟ್ಟ, ಅದನ್ನ ತೋರಿಸಿದೀನಿ, ಹೌದಾ? ಈ ತರ ಯಾವುದೇ ಪರ್ಸನಲ್ ಇನ್ಕಮ್ ಇದ್ರು ಕೂಡ ಅದನ್ನ ಇನ್ಅಡ್ಮಿಸಿಬಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಹೆಡಿಂಗ್, ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್. ಬಿಸ್ನೆಸ್ ಇನ್ಕಮ್ ಏನದು? ಬಿಸ್ನೆಸ್ ಇನ್ಕಮ್ ತೋರಿಸಿಲ್ಲ. ಬಿಸ್ನೆಸ್ ಇನ್ಕಮ್ ತೋರಿಸಿಲ್ಲ ಅಂತ ಹೇಳಿದ್ರೆ ಪ್ರಾಫಿಟ್ ಏನಾಗಿರುತ್ತೆ? ಕಡಿಮೆ ತೋರಿಸ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಆಡ್ ಮಾಡಬೇಕು. ಸೊ ಹಾಗಾದ್ರೆ ಇಲ್ಲಿ ನಾಟ್ ರೆಕಾರ್ಡೆಡ್ ಎಕ್ಸ್ಪೆನ್ಸಸ್, ನಾಟ್ ರೆಕಾರ್ಡೆಡ್ ಇನ್ಕಮ್ಸ್, ಇವೆರಡೂ ಕೂಡ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಸಿಗುವಂತ ಐಟಮ್, ಬೇರೆ ಎಲ್ಲೂ ಸಿಗಲ್ಲ. ಅರ್ಥ ಆಗ್ತಿದ್ಯಾ? ಆದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗ್ಲಿ, ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಆಗ್ಲಿ, ಇವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಇರುತ್ತೆ, ಅಡ್ಜಸ್ಟ್ಮೆಂಟ್ ಅಲ್ಲೂ ಇರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಇರುತ್ತೆ, ಅಡ್ಜಸ್ಟ್ಮೆಂಟ್ ಅಲ್ಲೂ ಇರುತ್ತೆ. ಬಟ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್,
ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್. ಇವೆರಡೂ ಕೂಡ ಬರೀ ಅಡ್ಜಸ್ಟ್ಮೆಂಟಲ್ ಮಾತ್ರ ಇರುತ್ತೆ. ಎಲ್ಲಿರುತ್ತೆ? ಅಡ್ಜಸ್ಟ್ಮೆಂಟ್ ಮಾತ್ರ. ನೋಡಿ, ಅಡ್ಜಸ್ಟ್ಮೆಂಟ್ ಅರ್ಥ ಆಗ್ತಿದ್ಯಾ? ಇದು ಬಹಳ ಈಸಿ ನೋಡಿ. ಈ ಚಾಪ್ಟರ್ ಯಾರು ನೀಟಾಗಿ ಕ್ಲೀನ್ ಆಗಿ ಕಲ್ತ್ಕೊಳ್ತಾರೆ ಅವ್ರಿಗೆ 2 ಮಾರ್ಕ್ಸ್ ಒಂದು, ಓಕೆನಾ? 5 ಮಾರ್ಕ್ಸ್ ಒಂದು, 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಏನಿದೆ ಅದು ಬರುತ್ತೆ. ಒಟ್ಟು 17 ಮಾರ್ಕ್ಸ್ ಬರುತ್ತೆ. ನೀವು ಪಾಸ್ ಆಗೋದಕ್ಕೆ ಮೆಜಾರಿಟಿ ಆಫ್ ದ ಮಾರ್ಕ್ಸ್ ಇದೇ ಚಾಪ್ಟರ್ ಅಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಒಂದು ಲೈಕ್ ಬಟನ್ ಒತ್ತಿ. ಸೊ ದಟ್ ಎಷ್ಟು ಲೈಕ್ಸ್ ಜಾಸ್ತಿ ಬಂದ್ರೆ ಅಷ್ಟು ನನಗೆ ತುಂಬಾ ಎಂಕರೇಜ್ಮೆಂಟ್ ಸಿಗುತ್ತೆ. ಇನ್ನೂ ಒಂದಷ್ಟು ವಿಡಿಯೋಸ್ ಮಾಡೋಣ ಅಂತ ಅನ್ಸುತ್ತೆ. ನನಗೆ ಇಷ್ಟು ದಿನ ಮಾಡದೇ ಇರೋದಕ್ಕೆ ಕಾರಣನೇ ಹುಷಾರಿಲ್ಲದೆ ಇರೋದು, ಮತ್ತೆ ಬೇರೆ 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 ತೊಂದರೆಗಳಿದ್ದಿರೋದ್ರಿಂದ ವಿಡಿಯೋಸ್ ಮಾಡಕ್ಕಾಗಿಲ್ಲ. ಇವತ್ತಿಂದ ಒಳ್ಳೆ ಗಳಿಗೆ ಬಂದಿದೆ. ಇವತ್ತಿಂದ ಸಿಕ್ಕಾಪಟ್ಟೆ ವಿಡಿಯೋಸ್ ಹಾಕ್ತೀನಿ. ನೀವೇ ಯಾಕೆ ಸರ್ ಇಷ್ಟೊಂದು ವಿಡಿಯೋಸ್ ಹಾಕ್ತೀರಾ ಅಂತ ಕೇಳ್ತೀರಾ. ಓಕೆನಾ? ಥ್ಯಾಂಕ್ ಯು.